ಇನ್ನೇನು ನಿದ್ರಾದೇವಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಸಮಯಕ್ಕೆ ಸರಿಯಾಗಿ ಆರಾಧನಳ ಫೋನ್ ರಿಂಗಣಿಸಿತು. ರಿಸೀವ್ ಮಾಡಿದವಳೆ ಹಲೋ ಎನ್ನುವ ಮುಂಚೆ, ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ಲ ಅಲ್ವಾ? ನೀನಿಷ್ಟ ಬಂದ ಹಾಗೆ ನಡೆದುಕೊಳ್ತೀಯ. ನನ್ನ ಮಾತು ನಿನಗೆ ಲೆಕ್ಕಕ್ಕಿಲ್ಲ ಅಲ್ಲವಾ? ಅಯ್ಯೋ ಸಾಕು ಮಾಡೋ ಆದಿ. ಆಗಲೇ ಅಪ್ಪ ನಿನಗೆ ಫಿಟ್ಟಿಂಗ್ ಇಟ್ಟು ಬಿಟ್ಟರಾ? ತಪ್ಪಾಯ್ತೋ ಮಾರಾಯ, ನಾಳೆ ಜಗಳ ಶುರು ಮಾಡುವ. ಈಗ ತಾಚಿ ಮಾಡಬೇಕು. ಫೋನ್ ಇಡು ಬಾಯ್. ಅವನೆಲ್ಲಿ ಹುಗಿಯುವವನೋ ಎಂದು ಫೋನ್ ಇಟ್ಟಳು. ಮಧ್ಯರಾತ್ರಿ ರಾಗು ಎಂದು ಕೂಗಿದವಳೆ ದಡಕ್ಕನೆ ಎದ್ದಳು ಬೆದರಿ. ಹಣೆಯಲ್ಲಿ ಮೂಡಿದ ಬೆವರನ್ನು ಒರೆಸಿಕೊಳ್ಳುತ್ತಾ, ರಾಘು ಸರ್ ಯಾಕೆ ನನ್ನ ಕನಸಿನಲ್ಲಿ ಬಂದಿದ್ರು? ಅವರನ್ನು ಯಾರೋ ಯಾಕೆ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ರಲ್ಲ, ಯಾರದು? ಅವರಿಗೆ ಮುಂದೆ ಏನಾದರೂ ಅಪಾಯ ಇದೆಯಾ? ಅಯ್ಯೋ ರಾಯ್ರೆ, ಅವನನ್ನು ಸಾಯಿಸುವಷ್ಟು ಕೋಪ ಯಾರಿಗಿದೆ ಎಂದುಕೊಂಡವಳೆ. ಯಾರಿಗೊತ್ತು ಎಷ್ಟು ಜನರ ಲೈಫಲ್ಲಿ ಆಟ ಆಡಿದ್ದಾನೋ ಏನೋ, ಯಾರ ಲೈಫ್ನ ಸ್ಪಾಯಿಲ್ ಮಾಡಿದ್ದಾನೋ, ನರರೂಪದ ರಾಕ್ಷಸ ಎಂದುಕೊಂಡು ಟೈಮ್ ನೋಡಿದಳು. ಅಯ್ಯೋ, ಈಗ 3 ಗಂಟೆ ಸಮಯ. ಬೆಳಗಿನ ಜಾವ 5 ಗಂಟೆಗೆ ಬೀಳೋ ಕನಸು ಮಾತ್ರ ನಿಜ ಆಗುತ್ತಂತೆ. ಆದರೆ ಈಗ 3 ಗಂಟೆ. ಹಾಗಾದರೆ ರಾಘುಗೆ ಏನೂ ಆಗಲ್ಲ ಅನಿಸುತ್ತೆ. ಆ ಈಡಿಯಟ್ಗೆ ಏನಾಗುತ್ತೆ? ಬೇರೆಯವರ ಲೈಫಲ್ಲಿ ಆಟ ಆಡೋರಿಗೆ ಏನೂ ಆಗಲ್ಲ. ಈಡಿಯಟ್ ನನ್ನ ಕನಸಲ್ಲೇ ಯಾಕೆ ಬಂದ? ನಾನೇನಾದರೂ ಅವನನ್ನು ನೆನಪಿಸಿಕೊಂಡು ಮಲಗಿದ್ನಾ? ಛೇ, ನಿದ್ದೆನೇ ಬರ್ತಿಲ್ವೇ ಎಂದುಕೊಂಡು ತನ್ನ ಸ್ಟಡಿ ರೂಮ್ ಹೊಕ್ಕವಳೆ ಯಾವುದೋ ಒಂದು ಫೈಲನ್ನು ತೆಗೆದುಕೊಂಡು ಸ್ಟಡಿ ಮಾಡುತ್ತಿದ್ದಳು. ಬೆಳಗಿನ ಜಾವ 5 ಸ್ಟಡಿ ಮಾಡಿ ಮಿಷನ್ ಸ್ಟಾರ್ಟ್ ಎಂದು ಮೆಸೇಜ್ ಹಾಕಿದವಳೆ ನಗುತ್ತಾ ಮಲಗಿದ್ದಳು. ಮರುದಿನ ಬೆಳಗ್ಗೆ ಆಫೀಸ್ಗೆ ಬಂದ ರಾಘುನ ಹುಡುಗಿ ಸಂತೋಷ್ರವರು ಬಂದರು. ಅವರನ್ನು ಕಾಣುತ್ತಲೇ ಎದ್ದು ನಿಂತು ಅವರನ್ನು ಆಲಿಂಗಿಸಿ, ವಾಟ್ ಎ ಸರ್ಪ್ರೈಸ್ ಡ್ಯಾಡ್, ನೀವು ನನ್ನ ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿದ್ದೀರಾ? ಏನಾದರೂ ಮಾತಾಡೋಕ್ಕಿದೆಯಾ? ಆಫೀಸ್ ವಿಷಯ ಏನಾದರೂ ಮಾತಾಡೋದಿದೆಯಾ? ಇಲ್ಲ ರಾಘು, ನಿನ್ನ ಹತ್ರನೇ ಮಾತಾಡೋದಿತ್ತು. ಈಗ ಸ್ವಲ್ಪ ಫ್ರೀ ಮಾಡ್ಕೊ. ಡ್ಯಾಡ್ ಖಂಡಿತ ಎಂದವನು ಅಲ್ಲೇ ತನ್ನ ಕ್ಯಾಬಿನ್ನಲ್ಲಿ ಇದ್ದ ಸೋಫಾದ ಮೇಲೆ ಅವರನ್ನು ಕೂರಿಸಿ, ಹೇಳಿ ಡ್ಯಾಡ್, ಮಾತಾಡೋ ಹಾಗಿದ್ದರೆ ಮನೆಯಲ್ಲೇ ಮಾತಾಡಬಹುದಿತ್ತು. ಆದರೆ ಇಲ್ಲಿಯವರೆಗೂ ನನ್ನ ಹುಡುಕಿಕೊಂಡು ಬಂದಿದ್ದೀರಾ ಅಂದರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು. ಹೌದು ರಾಘು, ನಿನಗೆ ಗೊತ್ತಿರೋದೇ ವಿಷಯ ಏನಿದೆ? ನಿನ್ನ ಮದುವೆ ವಿಷಯದ ಬಗ್ಗೆ ಮಾತನಾಡೋಕೆ ಬಂದಿದ್ದು ನಾನು. ನಿನಗೆ ನಿಜವಾಗ್ಲೂ ಈ ಮದುವೆ ಒಪ್ಪಿಗೆ ಇದೆ ತಾನೆ? ಇವಾಗ ಯಾಕೆ ಈ ಥರ ಕೇಳ್ತಾ ಇದ್ದೀರಾ? ನೀವೇ ಅತ್ತೆಗೆ ಮಾತು ಕೊಟ್ಟಿದ್ದೀರಾ, ನಿಮ್ಮ ಮಾತನ್ನು ನಾನು ಯಾವತ್ತೂ ಮೀರಲ್ಲ ಅಂತ. ಅಂಥದ್ರಲ್ಲಿ ಈಗ ಬಂದು ಯಾಕೆ ನನ್ನ ಒಪಿನಿಯನ್ ಕೇಳ್ತಾ ಇದ್ದೀರಾ? ನನಗೆ ಮದುವೆ ಸಂಪೂರ್ಣ ಒಪ್ಪಿಗೆ ಇದೆ. ನಿಜಾನ ರಾಘು? ನಿನ್ನ ಸಂಪೂರ್ಣ ಒಪ್ಪಿಗೆ ಬೇಕಪ್ಪ ನನಗೆ. ಹೌದು ಅಪ್ಪ. ಈಗ ನಾನು ಒಪ್ಪಿಲ್ಲ ಅಂದರೆ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ತೀರಾ ಹೇಳಿ? ರಾಘು, ಏನು ಒಪ್ಪಿಗೆ ಅಂತ ಹೇಳಿ ಈಗ ಒಪ್ಪಿಲ್ಲ ಅಂದರೆ ಅಂತಿದ್ದೀಯಾ? ಏನಿಲ್ಲಪ್ಪ, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಎಲ್ಲರಿಗೂ ಅನೌನ್ಸ್ ಮಾಡಿ. ಇನ್ನೂ 1 ವಾರದಲ್ಲಿ ಎಂಗೇಜ್ಮೆಂಟ್ ಆಗಬೇಕು. ಆಫೀಸ್ ಸ್ಟಾಫ್ಸ್ ಎಲ್ಲರಿಗೂ ಹೇಳಬೇಕಪ್ಪ. ಸರಿ ಮಗನೇ, ನಾನೇನು ಹೊರಡ್ತೀನಿ, ಅದಕ್ಕೆಲ್ಲ ಬೇಕಾದ ತಯಾರಿ ಮಾಡ್ತೀನಿ ಎಂದು ಹೊರಟರು. ಅಪ್ಪ, ಅತ್ತೆಯ ಮೇಲಿನ ಪ್ರೀತಿ ಇಂದ ನಿಮಗೆ ನಿಮ್ಮ ಮಗನ ಮನಸ್ಸು ಸಹ ತಿಳಿಯದೆ ಹೋಯ್ತಾ? ಇಷ್ಟಕ್ಕೂ ಇದನ್ನು ಮನೆಯಲ್ಲಿ ಮಾತನಾಡಬಹುದಿತ್ತು. ಇಲ್ಲಿಯವರೆಗೂ ಬರೋ ಅವಶ್ಯಕತೆ ಏನಿತ್ತು? ಎಲ್ಲ ನನ್ನ ಹಣೆ ಬರಹ. ಇನ್ಮೇಲೆ ನೇತ್ರಾನೇ ನನ್ನ ಜೀವನದ ಸಂಗಾತಿ ಅಂದುಕೊಂಡು ಜೀವನ ಮಾಡಬೇಕು. ನನ್ನ ಬದುಕು ಇಂದು ಯಾಂತ್ರಿಕವಾಗಿ ಹೋಯಿತು. ಯಾಕಾದರೂ ಬದುಕಿದ್ದೇನೋ ಎಂದು ನೊಂದುಕೊಂಡನು. ಅದೇ ಸಮಯಕ್ಕೆ ಅವನನ್ನು ಅರಸಿ ಅವನ ಪಿಯೆ ಆರಾಧನಾ ಬಂದಳು. ಬಾಸ್ ಬಾಸ್ ಎಂದು ಕೂಗಿ ಸಾಕಾಗಿ ತನ್ನ ಕೈಲಿದ್ದ ಫೈಲನ್ನು ಕುಕ್ಕಿದಳು. ಅವಳ ಕುಕ್ಕಿದ ಶಬ್ದಕ್ಕೆ ಎಚ್ಚರವಾದವನೇ, ಏನು ಮೇಡಮ್, ಯಾಕೆ ಹಾಗೆ ಕುಕ್ಕುತ್ತಾ ಇದ್ದೀರಾ? ಏನಾಯಿತು ನಿಮಗೆ? ಅವಾಗವಾಗ ಮೆಂಟಲ್ ಥರ ಆಡ್ತೀರಲ್ಲ. ಏನಿಲ್ಲ ಸರ್, ನಾನು ಅವಾಗಲಿಂದ ನಿಮ್ಮನ್ನು ಕೂಗ್ತಾನೆ ಇದ್ದೆ, ಆದರೆ ನಿಮ್ಮ ಗಮನ ಬೇರೆಲ್ಲ ಇತ್ತು, ಅದಕ್ಕೆ ಹಾಗೆ ಮಾಡಿದೆ. ಸಾರಿ. ಬರೀ ಸಾರಿ ಕೇಳೋದೇ ಆಗೋಯ್ತಲ್ಲ ನಿಮ್ಮದು. ಸರಿ ಬಿಡಿ, ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಸರ್, ಅದು ಫೈಲ್ ಕರೆಕ್ಷನ್ ಮಾಡಬೇಕಿತ್ತು, ಅದನ್ನು ಆಮೇಲೆ ನಾನು ನೋಡ್ತೀನಿ, ನೀವು ಹೊರಡಿ. ಅಲ್ಲ, ಏನಾಗಿದೆ ಅವನಿಗೆ? ನಿನ್ನೆ ತಾನೇ ಅಷ್ಟೊಂದು ಮಾತಾಡ್ದ, ಆಫೀಸ್ಗೆ ಬಾ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಿದ್ದ, ಆದರೆ ಇವತ್ತು ಯಾಕೆ ಈ ಥರ ಇದ್ದಾನೆ? ಏನಾಯ್ತು ಇವನಿಗೆ ಎಂದುಕೊಂಡರು. ನಮಗೆ ಯಾಕೆ ಇಂಥವರ ಸಹವಾಸ, ಹಾಳಾಗಿ ಹೋಗಲಿ ಎಂದುಕೊಂಡು ಸುಮ್ಮನಾದಳು. ಮಮ್ಮಿ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಂತೂ ಇಂತೂ ರಾಘು ಜೊತೆ ನನ್ನ ಮದುವೆ, ಇದೆಲ್ಲ ನಿಮ್ಮಿಂದಾನೇ ಆಗಿದ್ದು. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆ ಖುಷಿ ಪಡಬೇಡ ಮಗಳೇ. ರಾಘುನ ಇಡೀ ಆಸ್ತಿ ನಮ್ಮ ಕೈಗೆ ಬಂದಾಗಲೇ ನಮ್ಮ ಕನಸು ನನಸಾಗೋದು. ಡ್ಯಾಡ್, ಮಾಮ್ ಇಷ್ಟೆಲ್ಲ ಮಾಡಿದ ಮೇಲೆ ಈ ಕೆಲಸ ಮಾಡೋಕ್ಕೇನು ಕಷ್ಟ ಆಗಲ್ಲ ಮಮ್ಮಿಗೆ, ಅಲ್ವಾ ಮಮ್ಮಿ? ಹೌದು ಮಗಳೇ. ಈ ಸುಲೋಚನೆ ಅಂದರೆ ಅಂದುಕೊಂಡಿದ್ದೀಯಾ? ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಗೊತ್ತಾ ಈ ದಿನಕ್ಕೋಸ್ಕರ ಎಂದಳು ವ್ಯಂಗ್ಯವಾಗಿ. ಅಲ್ಲ ಮಮ್ಮಿ, ರಾಘು ಅದು ಹೇಗೆ ಈ ಮದುವೆಗೆ ಒಪ್ಪಿಕೊಂಡ? ಮದುವೆನೇ ಆಗಲ್ಲ ಅಂತಿದ್ದ, ಹೇಗೆ ನೀನು ಮಾವನನ್ನು ಒಪ್ಪಿಸಿದೆ? ಎಮೋಷನಲ್ ಫೂಲ್ ಕಂದ ಇವರೆಲ್ಲ. ನನ್ನ ಅಣ್ಣನೋ ಸ್ವಲ್ಪ ಪೆದ್ದು,
ತಂಗಿ ತವರು ಫ್ಯಾಮಿಲಿನೇ ಜೀವ ಅಂತ ಸಾಯ್ತಾನೆ. ಅದಕ್ಕೆ ಇದನ್ನೇ ಬಂಡವಾಳ ಮಾಡಿಕೊಂಡು ಅವನ ಹತ್ತಿರ ಸ್ವಲ್ಪ ಸೆಂಟಿಮೆಂಟ್ ಆಗಿ ಮಾತಾಡಿದೆ ಅಷ್ಟೆ. ಅವನು ಅಲ್ಲೇ ನನ್ನ ಡ್ರಾಮಾ ನೋಡಿ ಫ್ಲಾಟ್ ಆಗಿಬಿಟ್ಟ. ನೋಡ್ತಿರು ಮಗಳೇ, ಇವರ ಆಸ್ತಿನೆಲ್ಲ ಕಿತ್ತುಕೊಂಡು ಇವರಿಗೆ ನರಕ ಏನು ಅನ್ನೋದು ತೋರಿಸಿ ಆಮೇಲೆ ಆ ನಮ್ಮಣ್ಣ ಮತ್ತು ಆ ರಾಘುನ ಕತೆ ಮುಗಿಸಿದ್ರೆ ಆಮೇಲೆ ಇಲ್ಲಿರೋ ದಂಡಪಿಂಡಗಳೆಲ್ಲ ನಮ್ಮ ದಾರಿಗೆ ಬರ್ತಾರೆ ನೋಡು. ಅಚಾನಕ್ಕಾಗಿ ಬಂದ ಜಾನಕಿಯವರು ಇವರ ಮಾತನ್ನು ಕೇಳಿಸಿಕೊಂಡು ಬಿಟ್ಟರು. ಅವರು ಗಾಬರಿಯಾಗಿ ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಅವರನ್ನು ನೋಡಿದ ಸುಂದರ್ ಅವರು ಅವರ ಮುಡಿಗೆ ಕೈ ಹಾಕಿ ದರದರನೆ ಎಳೆದು ತಂದು ಬಾಗಿಲನ್ನು ಮುಚ್ಚಿದರು. ಏನೇ ಎಲ್ಲ ಕೇಳಿಸಿಕೊಂಡು ಸೈಲೆಂಟಾಗಿ ಎಸ್ಕೇಪ್ ಆಗಿ ಎಲ್ಲ ವಿಷಯನೂ ಆ ರಾಘುಗೆ ಹೊದರಬೇಕು ಅಂತ ಅಂದುಕೊಂಡಿದ್ದೀಯಾ ಸುಂದರ್ ಎಂದು ಅಕ್ಷರಶಃ ಕಿರುಚಿಬಿಟ್ಟರು. ಏನೋ ಅಂದುಕೊಂಡಿದ್ದೀಯಾ? ತಿಂದ ಮನೆಗೆ ದ್ರೋಹ ಮಾಡ್ತೀಯಾ? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಈಗಲೇ ನನ್ನ ಮಗನಿಗೆ ಎಲ್ಲ ಹೇಳ್ತೀನಿ. ನಿನ್ನ ನೀಚತನನ ಬಯಲು ಮಾಡ್ತೀನಿ. ನೋಡ್ತಾ ಇರು ಎಂದು ಬಾಗಿಲ ಬಳಿ ಹೋಗುವವರನ್ನು ತಡೆಯಿತು ಒಂದು ಕೈ. ತನ್ನೆಡೆಗೆ ಅವರನ್ನು ತಿರುಗಿಸಿ ಕೆನ್ನೆಗೆ ಜೋರಾಗಿ ಬಾರಿಸಿದರು. ಸುಲೋಚನಾ, ಏನು ಮಾಡ್ತಿದ್ಯಾ? ನಾನು ನಿನ್ನ ಹತ್ತಿಗೆ ಕಣೆ. ನಿನ್ನ ಗಂಡನ ನನ್ನ ಹತ್ರ ಎಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಾನೆ ನೋಡು. ಅವನಿಗೆ ಹೇಗೆ ಮನಸ್ಸು ಬಂತು ಈ ಥರ ಮಾತಾಡೋಗೆ? ನೀನು ಸೇರಿಕೊಂಡ್ಯಾ? ಇವನ ಜೊತೆ ಬೇಡಮ್ಮ. ನಿಮ್ಮಣ್ಣ ನಿನ್ನ ಮೇಲೆ ಜೀವನ ಇಟ್ಟುಕೊಂಡಿದ್ದಾರೆ. ಈ ಥರ ಎಲ್ಲ ಮಾಡಬೇಡಮ್ಮ. ಈ ನೀಚನ ಜೊತೆ ಸೇರಿಕೊಂಡು ನಿನ್ನ ತವರಿಗೆ ಮೋಸ ಮಾಡಬೇಡಮ್ಮ. ಸಾಕು ನಿಲ್ಸೆ ನಿನ್ನ ಮಾತನ್ನ. ಇನ್ನೊಂದೇ ಒಂದು ಮಾತು ನಿನ್ನ ಬಾಯಿಂದ ಬಂತೋ ಇಲ್ಲೇ ಹೂತಾಕಿ ಬಿಡ್ತೀನಿ. ನಿನ್ನ ಗಂಡ ಹೆಂಡತಿ ಇಬ್ಬರು ಸೇರಿ ನಾಟಕ ಮಾಡ್ತಿದ್ದೀರಾ. ಅವನಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಈ ಆಸ್ತಿಯಲ್ಲಿ ಪಾಲು ಕೊಡ್ತಿದ್ದ. ನಾನೇನು ಅವನ ಸ್ವಂತ ತಂಗಿ ಅಲ್ವಲ್ಲ, ಮಲಮಗಳು ಅಂತ ತಾನೇ ನಿನ್ನ ಗಂಡ ಆಸ್ತಿ ಕೊಡದೇ ಇರೋದು. ಈ ಸುಲೋಚನಾ ಅಂದರೆ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಸೈಲೆಂಟಾಗಿ ಇದ್ದರೆ ಸರಿ. ನಿನ್ನ ಗಂಡ ಮತ್ತೆ ನಿನ್ನ ಮಗನಿಗೆ ಹೇಳಿದ್ಯೋ ಆ ಕ್ಷಣನೇ ನೀನು ನಿನ್ನ ಮಗನನ್ನು ಕಳೆದುಕೊಳ್ಳುತ್ತೀಯ. ಈ ನಿನ್ನ ಅರಿಶಿಣ ಕುಂಕುಮ ಈ ತಾಳಿಯನ್ನು ಸೌಭಾಗ್ಯ ಇರೋದಿಲ್ಲ. ವಿಧವೆ ಥರ ಜೀವನ ನಡೆಸಬೇಕಾಗುತ್ತದೆ. ಹುಷಾರ್. ಆ ಹಂಜು ಏನೇ ಆಗಬೇಕು ನಿನಗೆ. ನೀನೇನು ಅವಳನ್ನು ಹೆತ್ತೋತು ಸಾಕಿದ್ಯಾ? ಅವಳು ನಿನ್ನ ತಂಗಿ ಮಗಳು ಅಷ್ಟೆ. ನೀನೇ ಈ ಮನೆಯಲ್ಲಿ ಬಿಟ್ಟಿಕ್ಕುಳು ತಿಂದುಕೊಂಡು ಬಿದ್ದಿದ್ಯಾ. ಅಂಥದ್ರಲ್ಲಿ ಆ ದಂಡ ಪಿಂಡಗಳು ಬೇರೆ ಎಕ್ಸ್ಟ್ರಾ ಲಗೇಜಾ ನಿಮಗೆ? ಆ ಮನೆ ಕೆಲಸದವಳ ಮಗನಿಗೆ ಹಂಜುನ ಕೊಡ್ತೀನಿ ಅಂತೀಯ. ಅವನೇ ಈ ಮನೆಯಲ್ಲಿ ಗತಿ ಇಲ್ಲದೆ ಬಿದ್ದುಕೊಂಡಿದ್ದಾನೆ. ಇನ್ನು ಅವನಿಗೆ ಅವಳನ್ನು ಕೊಟ್ಟು ಈ ಆಸ್ತಿನ ಅವರಿಗೆ ಬರೆದು ಕೊಟ್ಟು ಬಿಟ್ಟರೆ ನಾನು ನನ್ನ ಗಂಡ ಮಗಳು ನಿಮ್ಮ ಮುಂದೆ ತುತ್ತು ಅನ್ನಕ್ಕೆ ಕೈ ಚಾಚಿಕೊಂಡು ಬಿದ್ದಿರ್ತೀವಿ ಅಂದುಕೊಂಡಿದ್ದೀಯಾ? ಎಲ್ಲವನ್ನು ನಾಶ ಮಾಡ್ತೀನಿ. ಅವರಿಂದ ಇಂತಹ ಮಾತನ್ನು ಊಹಿಸದ ಜಾನಕಿಯವರು ಗರಬಡಿದವರಂತೆ ನಿಂತು ಬಿಟ್ಟರು. ಮಾತಾಡೆ, ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಹೋಗೆ ಆ ನಿನ್ನ ಗಂಡ ಮತ್ತೆ ನಿನ್ನ ಮಗನಿಗೆ ಹೋಗಿ ಸತ್ಯ ಹೇಳಿ ಆ ನಿನ್ನ ಗಂಡನ್ನು ಉಳಿಸಿಕೊಂಡು ಸತ್ಯವನ್ ಸಾವಿತ್ರಿ ಅಂತ ಅನಿಸಿಕೊಳ್ಳೆ ಹೋಗಿ ಎಂದು ಮತ್ತೊಮ್ಮೆ ಅವರ ಕೆನ್ನೆಗೆ ಬಾರಿಸಿದಳು ಸುಲೋಚನಾ. ಅತ್ತಿಗೆ ಎಂಬುದನ್ನು ಮರೆತು ಆ ಕ್ಷಣ ಏನು ಮಾಡಬೇಕೆಂದು ತೋಚದ ಜಾನಕಿಯವರು ಸುಲೋಚನ ಕಾಲಿಗೆ ಬಿದ್ದು, ನನ್ನ ಏನು ಬೇಕಾದರೂ ಮಾಡು, ಆದರೆ ನನ್ನ ಮಗನಿಗೆ ಗಂಡನಿಗೇನು ತೊಂದರೆ ಕೊಡಬೇಡ. ನಿನ್ನ ದಮ್ಮಯ್ಯ ಅಂತೀನಿ, ಅವರಿಗೆ ಏನು ಅಪಾಯ ಮಾಡಬೇಡ. ಜಾನಕಿ ಅವರ ಬಳಿ ಬಂದ ನೇತ್ರ, ಅಯ್ಯೋ ಅತ್ತೆ ಎದ್ದೇಳಿ ಮೊದಲು. ಡ್ಯಾಡ್, ಮಾಮ್, ಏನು ಮಾಡ್ತಾ ಇದ್ದೀರಾ ನೀವು ಇಬ್ಬರು? ಅವರು ನನ್ನ ಅತ್ತೆ. ನನ್ನ ಮುಂದೇನೆ ಹೀಗೆಲ್ಲ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಛೆ, ನಿಮ್ಮನ್ನು ನನ್ನ ಅಪ್ಪ ಅಮ್ಮ ಅಂತ ಹೇಳೋಕೆ ನನಗೆ ನಾಚಿಕೆ ಆಗುತ್ತೆ ಎಂದಳು. ಅವಳ ಮಾತನ್ನು ಕೇಳಿಸಿಕೊಂಡ ಜಾನಕಿಯವರು, ಎಂಥ ಮಗಳಿಗೆ ಎಂಥ ತಂದೆ ತಾಯಿಗಳು. ಇವರ ಮಗಳೇನ ಇವಳು? ಎಷ್ಟು ಒಳ್ಳೆಯ ಮನಸ್ಸಿನವಳು ಎಂದುಕೊಂಡರೆ ಸುಲೋಚನಾ ಸುಂದರ್ ಅವರಿಗೆ ನೇತ್ರಾಳ ಮಾತಿಗೆ ಶಾಕಾಗಿ ನಿಂತರು. ನೇತ್ರ, ಏನು ಮಗಳು ಹೀಗೆಲ್ಲ ಮಾತಾಡ್ತಿದ್ದೀಯಾ? ನಾವು ನಿನ್ನ ಅಪ್ಪ ಅಮ್ಮ ಕಣೆ. ನಿನಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸೋದು ಎಂದರು. ಶಟಪ್ ಮಮ್ಮಿ. ಅಪ್ಪ ಅಮ್ಮ ಅಂತೆ ನನಗೆ ಕೇಳೋಕೆ ಅಸಹ್ಯ ಆಗುತ್ತೆ. ನನ್ನ ಅಪ್ಪ ಅಮ್ಮ ಅಂದರೆ ಹೇಗಿರಬೇಕು ಗೊತ್ತಾ ಎಂದವಳೆ. ಜಾನಕಿ ಅವರ ಹತ್ತಿರ ಹೋಗಿ ಅವರ ಕಪಾಳಕ್ಕೆ ಬಾರಿಸಿ ಅವರನ್ನು ನೂಕಿದ್ದಲ್ಲದೆ ಅವರನ್ನು ಕಾಲಿನಿಂದ ಹೊದೆಯುತ್ತಿದ್ದಳು. ಏನೇ, ನಮ್ಮ ಅಪ್ಪ ಅಮ್ಮನಿಗೆ ಎದುರು ಮಾತಾಡ್ತೀಯಾ? ಎಷ್ಟೇ ಅಹಂಕಾರ ನಿನಗೆ ಎಂದವಳೆ. ಅವರನ್ನು ದರದರನೆ ಎಳೆದುಕೊಂಡು ಬಂದು ಕುದಿಯುತ್ತಿರುವ ನೀರಿಗೆ ಅವರ ಕೈ ಇಟ್ಟಳು. ಅಮ್ಮ ಎಂದು ಬೊಬ್ಬೆ ಹೊಡೆಯುತ್ತಾಳುತ್ತಿದ್ದರು. ಶ್, ಕೂಗಾಡಬೇಡ. ಜಾಸ್ತಿ ಕೂಗಾಡಿದ್ಯೋ ನಿನ್ನ ಉಸಿರನ್ನು ಇಲ್ಲೇ ನಿಲ್ಲಿಸಿ ಬಿಡ್ತೀನಿ. ಹುಷಾರು. ಯಾರ ಹತ್ರ ಆದರೂ ಈ ವಿಷಯದ ಬಗ್ಗೆ ಮಾತಾಡಿದ್ಯೋ ಮುಂದಿನ ಕತೆ ಏನಾಗುತ್ತೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಎಂದು ಮೂವರು ಅಲ್ಲಿಂದ ಕಾಲ್ಕಿತ್ತರು. ಅಂದು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಈ ಮೂವರ ಅಟ್ಟಹಾಸ ಜಾಸ್ತಿಯಾಗಿತ್ತು. ಜಾನಕಿ ಅವರಿಗೆ ಮತ್ತೊಂದು ರೂಪ ಕಂಡಿತ್ತು. ನೋವಿನಿಂದಲೇ ಅಳುತ್ತಾ ರೂಮಿಗೆ ಹೋದರು. ಕೈಗೆ ಆದ ನೋವಿನಿಂದಲೋ
ಅವರೆಲ್ಲರ ನೀಚತನದಿಂದಲೋ ಅವರ ಮನಸ್ಸು ಜರ್ಜರಿತವಾಗಿತ್ತು. ಹಾಗೆಯೇ ನಿದ್ದೆ ಹೋದರು. ಅವರ ದುರಾದೃಷ್ಟಕ್ಕೆ ಮನೆ ಕೆಲಸದವರಾದ ಗೌರಮ್ಮ ಅವರು ಮಾರ್ಕೆಟ್ಗೆ ಹೋಗಿದ್ದರು. ಅಂಜು ಅಪ್ಪ ಅಮ್ಮ ಚಿಕ್ಕಮಗಳೂರಿನಲ್ಲಿರುವ ಇನ್ನೊಂದು ಬ್ರಾಂಚ್ಗೆ ಹೋಗಿದ್ದರು. ರಾಘು ಅಭಿ ಕೆಲಸದ ಒತ್ತಡದಲ್ಲಿದ್ದರೆ ಅಂಜು ಶಾಪಿಂಗ್ ಎಂದು ಹೊರ ಹೋಗಿದ್ದಳು. ಕೆಲಸದವರೆಲ್ಲರಿಗೂ ನಿಶ್ಚಿತಾರ್ಥದ ಕೆಲಸ ವಹಿಸಿದ್ದರಿಂದ ಎಲ್ಲರೂ ಅವರವರ ಕೆಲಸದ ಒತ್ತಡದಲ್ಲಿದ್ದರು. ಇದು ಈ ಮೂವರಿಗೆ ಸಹಾಯಕವಾಯಿತು. ಅವರನ್ನು ಅಲ್ಲೇ ಬಿಟ್ಟು ಹೊರ ಹೋದರು. ಗೌರಮ್ಮ ಅವರು ಮನೆಯೆಲ್ಲ ಸೈಲೆಂಟ್ ಆಗಿರುವುದನ್ನು ಕಂಡು ಜಾನಕಿಯವರ ರೂಮಿಗೆ ಹೋದರು. ಜಾನಕಿಯವರು ಒದ್ದಾಡುತ್ತಿರುವುದನ್ನು ಕಂಡು ಹಣೆ ಮುಟ್ಟಿದರು. ಕೆಂಡದಂತೆ ಸುಡುತ್ತಿತ್ತು. ಅದನ್ನು ಕಂಡವರೇ ಗಾಬರಿಯಾಗಿ ಎದ್ದೇಳಮ್ಮ ಮೇಲೆ ಏನಾಯಿತು ಎಂದು ಹೆಬ್ಬಿಸಲು ಅವರ ಕೈಯನ್ನು ಹಿಡಿದರು. ಅಮ್ಮ ಎಂಬ ಅವರ ಕೂಗಿಗೆ ಜಾನಕಿ ಅವರ ಕೈ ಬಿಟ್ಟು ನೋಡಿದರೆ ಅವರ ಕೈಯೆಲ್ಲ ಕೆಂಪಗಾಗಿ ಬೊಬ್ಬೆ ಬಂದಿತ್ತು. ಅವರನ್ನು ಕೂರಿಸಿ ಹೇಗಮ್ಮ ಆಯಿತು ಇದೆಲ್ಲ? ಅದು ಕೆಲಸ ಮಾಡಬೇಕಾದ್ರೆ ಬಿಸಿ ನೀರಿಗೆ ಗೊತ್ತಿಲ್ಲದೆ ಕೈ ಹಾಕಿಬಿಟ್ಟೆ ಎಂದು ಹೇಳುತ್ತಾ ತಲೆ ಸುತ್ತಿಬಿದ್ದರು. ಗಾಬರಿಯಾದ ಗೌರಮ್ಮ ಏನು ತೋಚದೆ ರಾಘುಗೆ ಸುದ್ದಿ ಮುಟ್ಟಿಸಿದರು. ಆತಂಕದಿಂದಲೇ ಅಭಿಯನ್ನು ಕರೆದುಕೊಂಡು ರಾಘು ಅಮ್ಮನನ್ನು ಹುಡುಕುತ್ತಾ ರೂಮಿಗೆ ಹೋದನು. ಅಳುತ್ತಾ ಅವರನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದನು. ಅಭಿ ಡಾಕ್ಟರ್ಗೆ ಫೋನ್ ಮಾಡಿ ಬರಲು ಹೇಳಿ ಸಂತೋಷ್ ಹಾಗೂ ಅಂಜುಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದನು. ಆತಂಕದಿಂದಲೇ ಸಂತೋಷ್ ಹಾಗೂ ಅಂಜು ಒಳ ಬಂದರು. ರಾಘು ಅಮ್ಮನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದನು. ಜಾನಕಿ ಜಾನಕಿ ಎಂದು ಕೂಗುತ್ತಾ ಸಂತೋಷ್ರವರು ಒಳ ಬರುತ್ತಲೇ ಏನಮ್ಮ ಮಾಡಿಕೊಂಡೆ ಎಂದು ಅವರ ಪಕ್ಕ ಕುಳಿತು ತಲೆ ಸವರುತ್ತಿದ್ದರು. ಅಂಜು ಬಂದು ಜಾನು ಬಳಿ ಕೂತು ಅಳುತ್ತಿದ್ದಳು. ಡಾಕ್ಟರ್ ಒಳ ಬಂದು ಪರೀಕ್ಷೆ ಒಡನೆಯೇ ಅವರಿಗೆ ಇಂಜೆಕ್ಷನ್ ಕೊಟ್ಟು ಮೆಡಿಸಿನ್ಗಳನ್ನು ಬರೆದುಕೊಟ್ಟು ಕ್ರೀಮ್ ಹಚ್ಚಿ ಅವಾಗವಾಗ ಉರಿ ಇನ್ನೂ ಸ್ವಲ್ಪ ಹೊತ್ತು ಇರುತ್ತೆ, ನಾನಿನ್ನು ಹೊರಡ್ತೇನೆ, ಥ್ಯಾಂಕ್ ಯು ಡಾಕ್ಟರ್ ಎಂದು ಅವರನ್ನು ಕಳುಹಿಸಿದ ಅಭಿ ರಾಘು ಹತ್ತಿರ ಬಂದನು. ಎಲ್ಲರೂ ಆತಂಕದಿಂದ ಇದ್ದಿದ್ದರಿಂದ ಯಾರು ಜಾನಕಿಯವರಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸಿರಲಿಲ್ಲ. ಆದರೆ ಅಭಿ ಹಾಗೂ ಗೌರಮ್ಮನಿಗೆ ಇಲ್ಲಿ ಬೇರೆ ಏನೋ ನಡೆದಿದೆ ಎಂದು ಬಲವಾಗಿ ಅನಿಸಿತು. ರಾಘು, ನಿಮ್ಮ ಅತ್ತೆ ಮಾವ ಯಾರು ಕಾಣ್ತಾನೇ ಇಲ್ಲ, ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ರಾ? ಅಂಜು, ನೀನು ಎಲ್ಲಿಗೆ ಹೋಗಿದ್ದೆ ಅಮ್ಮನ ಬಿಟ್ಟು? ನಾನು ಹೊರಗಡೆ ಹೋಗಿದ್ದೆ ಅಭಿ, ಆದರೆ ಸುಲೋಚನಾ ಅತ್ತೆ ಮಾವ ನೇತ್ರ ಎಲ್ಲರೂ ಮನೆಯಲ್ಲಿ ಇದ್ದರು. ನಾ ಹೊರಡುವಾಗ ಎಲ್ಲ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಿದ್ದೀರಾ ಎಂದು ಗೌರಮ್ಮನ ಕಡೆ ತಿರುಗಿ, ಅಮ್ಮ ನೀವು ಮನೇಲಿ ಇರಲಿಲ್ವಾ ಕೇಳಿದನು ರಾಘು. ಇಲ್ಲ ಕಂದ, ನಾನು ಮಾರ್ಕೆಟ್ಗೆ ಹೋಗಿದ್ದೆ ಎಂದು ಎಲ್ಲವನ್ನು ಹೇಳಿ ಮುಗಿಸಿದರು. ಅಮ್ಮ ಎದ್ದೇಳಿ ಅಮ್ಮ, ನಿಮ್ಮ ಅಪ್ಪು ಬಂದಿದ್ದೀನಿ. ನಿಧಾನವಾಗಿ ಕಣ್ ತೆರೆದು ಅಪ್ಪು ನಿನ್ಗೇನು ಆಗಿಲ್ವಾ ಎಂದು ಹೇಳಲು ಬಂದವರ ಪಕ್ಕ ಕುಳಿತು ಅವರನ್ನು ಎಬ್ಬಿಸಿ ತಲೆಗೆ ದಿಂಬನ್ನು ಕೊಟ್ಟು ಕುಳ್ಳಿರಿಸಿದನು. ಅವನನ್ನು ಅಪ್ಪಿ ಅಳುತ್ತಾ, ಅಪ್ಪು ನಿಮ್ಮ ಅಪ್ಪ ಎಲ್ಲಿ? ಜಾನು, ನಾನಿಲ್ಲೇ ಇದ್ದೀನಿ ರೀ, ನನ್ನ ಬಿಟ್ಟು ನೀವು ಎಲ್ಲೂ ಹೋಗಬೇಡಿ, ನನಗೆ ಭಯವಾಗುತ್ತೆ ಎಂದರು ಅವರೆದೆಗೊರಗಿ. ಅಮ್ಮ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಏನಾಯಿತು? ಭಯಪಡಬೇಡಿ ಅಮ್ಮ, ನಮಗೇನು ಆಗಿಲ್ಲ, ನಾವೆಲ್ಲ ಇಲ್ಲೇ ಇದ್ದೀವಿ. ಅವರು ಮಲಗಿಕೊಳ್ಳುವವರೆಗೂ ಎಲ್ಲರೂ ಅವರ ಬಳಿ ಇದ್ದು ನಂತರ ಬಾಗಿಲನ್ನು ಹಾಕಿಕೊಂಡು ಬಂದರು. ಈ ಗೂಬೆ ರಾಘು ಎಲ್ಲಿ ಹೋದ ಕಾಣ್ತಾನೆ ಇಲ್ವಲ್ಲ ಎಂದು ಗೊಣಗುತ್ತಾ ಎದುರಿಗೆ ಬರುತ್ತಿದ್ದ ಅಟೆಂಡರ್ ಚಂದ್ರಪ್ಪನಿಗೆ ಡಿಕ್ಕಿ ಹೊಡೆದಳು. ಅಮ್ಮ ಯಾರದು? ಕಣ್ಣು ಕಾಣೋದಿಲ್ವಾ ಎಂದು ಬೈಯುತ್ತಾ ತಲೆ ಎತ್ತಿ ನೋಡಿದಳು. ಅಯ್ಯೋ ಅಮ್ಮ ಅವರೇ, ನಾನು ಚಂದ್ರಪ್ಪ, ತಪ್ಪಾಯಿತು ಕ್ಷಮಿಸಿ ಬಿಡವ, ಬರೋ ಅರ್ಜೆಂಟಲ್ಲಿ ಮರೆತುಬಿಟ್ಟೆ. ಅಯ್ಯೋ ಅಂಕಲ್, ಏನಿದ್ದು ನೀವು ಹೀಗೆಲ್ಲ ಮಾತಾಡಬೇಡಿ, ನಾನೇ ಏನೋ ಯೋಚನೆ ಮಾಡಿಕೊಂಡು ಬರ್ತಿದ್ದೆ. ಅದು ಸರಿ, ಬಾಸ್ ಎಲ್ಲಿ ಹೋದರು ಅಂತ ನಿಮಗೇನಾದರೂ ಗೊತ್ತಿದೆಯಾ? ಅಮ್ಮವ್ರೆ, ದೊಡ್ಡಮ್ಮವ್ರಿಗೆ ಹುಷಾರಿಲ್ಲ ಅಂತ ಮನೆಯಿಂದ ಫೋನ್ ಬಂತು, ಅದಕ್ಕೆ ಮನೆಗೆ ಹೋದರು. ಏನು ಹೇಳ್ತಿದ್ದೀರಾ ನೀವು? ಎನಿಥಿಂಗ್ ಸೀರಿಯಸ್? ಇಲ್ಲ ಅಮ್ಮವ್ರೆ, ಆ ಥರ ಏನಿಲ್ಲ. ಅವರ ಅಡ್ರೆಸ್ ಏನಾದರೂ ಗೊತ್ತಿದೆಯಾ ಅಂಕಲ್ ನಿಮಗೆ? ಗೊತ್ತಿದೆ ಅಮ್ಮವ್ರೆ. ಸರಿ ಕೊಡಿ. ಅವರಿಂದ ಅಡ್ರೆಸ್ ಪಡೆದುಕೊಂಡು ಮಾನವೀಯತೆಯ ದೃಷ್ಟಿಯಿಂದ ಹೊರಟಳು. ಅವಳಿಗೆ ಕೋಪ ಇರುವುದು ಬರೀ ರಾಘುನ ಮೇಲೆ ಮಾತ್ರ. ರಾಘು ಸುಲೋಚನಾ ಅವರಿಗಾಗಿ ಕಾಯುತ್ತಿದ್ದನು. ಮನದ ತುಂಬ ಕೋಪ ಅಡಗಿಕೊಂಡಿತು. ಶಾಪಿಂಗ್ ಪಾರ್ಲರ್ ಎಂದು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುವುದರ ಜೊತೆಗೆ ಬೇಜವಾಬ್ದಾರಿಯಿಂದ ಇರುವುದು ಅವನಿಗೆ ಬೇಸರ ತಂದಿತ್ತು. ಆ ಮೂವರ ಮೇಲೆ ನೇತ್ರಾಳಿಗೂ ಅಮ್ಮನ ಬುದ್ಧಿಯೇ ಬಂದಿರುವುದು ಎಂದು ರಾಘುಗೆ ಗೊತ್ತಿರುವುದರಿಂದ ಈ ಮನೆಗೆ ನೇತ್ರ ತಕ್ಕ ಸೊಸೆಯಲ್ಲ ಎಂದುಕೊಂಡನು. ನಗುನಗುತ್ತಲೇ ಸುಲೋಚನರವರು ಬಂದರು ಗಂಡ ಮಗಳ ಜೊತೆ. ಮನೆಯ ವಾತಾವರಣ ಶಾಂತವಾಗಿದ್ದರಿಂದ ಅಲ್ಲಿನ ಪರಿಸ್ಥಿತಿಯ ಅರಿವಾಗಿತ್ತು. ಅವರು ಬಂದು, ಅತ್ತೆ ಎಲ್ಲಿಗೆ ಹೋಗಿದ್ರಿ? ಗಡುಸಾಗಿ ಬಂದಿತ್ತು ಅವನ ಧ್ವನಿ. ಯಾಕಪ್ಪ ರಾಘು, ಏನಾಯಿತು? ಯಾಕಿಷ್ಟು ಆತಂಕದಲ್ಲಿ ಇದ್ದೀಯಾ? ನೀವೆಲ್ಲ ಅಮ್ಮನ ಬಿಟ್ಟು ಎಲ್ಲಿ ಹೋಗಿದ್ರಿ?
ಅವರು ಒಬ್ಬರೇ ಕೆಲಸ ಮಾಡುವಾಗ ಬಿಸಿ ನೀರು ಚೆಲ್ಲಿಕೊಂಡು ತಲೆ ಸುತ್ತಿ ರೂಮ್ನಲ್ಲಿ ಬಿದ್ದಿದ್ದಾರೆ ಗೊತ್ತಾ? ಅಯ್ಯೋ ರಾಘು, ಏನಾಯಿತು ಹೊತ್ತಿಗೆಗೆ? ಏನೋ ಹೇಳ್ತಿದ್ಯಾ ನೀನು? ಹೇಳೋ ಎಂದು ಗೋಳಾಡುತ್ತಾ ಅಳಲು ಶುರು ಮಾಡಿದರು. ಸುಂದರ್ ನೇತ್ರಾಗಂತೂ ಇದು ಸುಲೋಚನಾನೇನಾ ಅನ್ನುವಷ್ಟು ಆಶ್ಚರ್ಯವಾಯಿತು. ನೇತ್ರ, ನೀನು ಆಫೀಸ್ಗೆ ಸರಿಯಾಗಿ ಬರ್ತಿಲ್ಲ, ಅಂಥದ್ರಲ್ಲಿ ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು? ಈಗಲೇ ನೀನು ಈ ಮನೆ ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಮುಂದೆ ಈ ಮನೆ ಸೊಸೆಯಾಗಿ ಏನು ಜವಾಬ್ದಾರಿ ತಗೊತೀಯಾ? ರಾಘು, ಇನ್ನೊಂದು ಸಲ ಹೀಗೆ ಆಗದೇ ಇರೋ ಥರ ನೋಡ್ಕೊಳ್ತೀನಿ. ಇದೆ ಲಾಸ್ಟ್ ನೇತ್ರ. ಮದುವೆಗೂ ಮುಂಚೆ ಈ ಮನೆಯಲ್ಲಿ ಸೊಸೆಯಾಗಿ ಇರಬೇಕಾದವಳು ಹೇಗೆ ಇರಬೇಕು ಹಾಗೆ ಇರೋದನ್ನು ಕಲಿತುಕೊಳ್ಳೋಕೆ ಟ್ರೈ ಮಾಡು. ಅವನು ಹೆಚ್ಚು ಏನು ಪ್ರಶ್ನಿಸದೆ ಸುಮ್ಮನಾಗಿ ಬಿಟ್ಟ. ಸಂತೋಷರವರಂತೂ ಹೆಂಡತಿಯನ್ನು ಬಿಟ್ಟು ಅತ್ತಿತ್ತ ಕದಲಲಿಲ್ಲ. ಮನೆ ಅಡ್ರೆಸ್ ಪಡೆದುಕೊಂಡು ತನ್ನ ಅಂಬಾರಿಯ ಜೊತೆಯಲ್ಲಿ ಬೃಂದಾವನಕ್ಕೆ ಬಂದಿಳಿದಳು ಅವನ ಪಿಯೆ. ಗೇಟಿನ ಬಳಿ ವಾಚ್ಮ್ಯಾನ್ ಅನ್ನು ಕೇಳಿ ತನ್ನ ಪರಿಚಯ ಮಾಡಿಕೊಂಡಳು. ಮೇಡಮ್, ಹಾಗೆಲ್ಲ ಯಾರ್ಯಾರನ್ನೋ ಒಳಗೆ ಬಿಡೋಕ್ಕಾಗೋದಿಲ್ಲ. ನಿನಗೆ ಕನ್ನಡ ಅರ್ಥ ಆಗುತ್ತೆ ಅಲ್ವೇನಯ್ಯ? ಮೇಡಮ್, ನಾನು ನಿಮ್ಮ ಹತ್ರ ಕನ್ನಡದಲ್ಲಿ ಮಾತಾಡ್ತಾ ಇರೋದು. ಯಾಕೆ, ನಿಮಗೆ ಕಿವಿ ಕೇಳಿಸೋದಿಲ್ವೇ? ನಾನು ಅವರ ಆಫೀಸ್ನಲ್ಲೇ ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ರು, ಬಿಡಲ್ಲ ಅಂತೀಯೇನಯ್ಯ? ನೀವು ಅವರ ಆಫೀಸ್ನಲ್ಲಿ ಕೆಲಸ ಮಾಡೋದು ಅಂತ ಹೇಗೆ ನಂಬೋದು? ತನ್ನ ID ಕಾರ್ಡನ್ನು ತೋರಿಸಿ, ಇವಾಗ ಒಳಗೆ ಕಳಿಸ್ತೀಯಾ ಇಲ್ಲ ನಿನ್ನ ತಲೆ ಹೊಡಿಲೋ, ಬಿಡೆಯ ಒಳಗೆ ಎಂದು ಅವನನ್ನು ತಳ್ಳಿಕೊಂಡೇ ಹೊಳ ನಡೆದಳು. ಒಳಗೆ ಬಂದು ಸುತ್ತಲೂ ನೋಡಿ, ಮನುಷ್ಯರು ಅಂತ ಅನಿಸಿಕೊಂಡಿರುವವರು ಯಾರು ಕಾಣಿಸ್ತಾನೆ ಇಲ್ವಲ್ಲ, ಮನುಷ್ಯರ ಕುರುಹುಗಳ ಇಲ್ಲಿಲ್ವೇನೋ ಅನಿಸುವಷ್ಟು ನಿಶಬ್ದವಾಗಿದೆ ಎಂದು ಸುತ್ತಮುತ್ತ ತಡಕಾಡುತ್ತಿದ್ದಳು. ಗೌರಮ್ಮನವರು ಆಗ ತಾನೇ ಅಡುಗೆ ಮನೆಯಿಂದ ಬರುತ್ತಿದ್ದರು. ಅವಳನ್ನು ನೋಡಿ, ಯಾರು ನೀವು? ಯಾರು ಬೇಕಾಗಿತ್ತು? ಅಮ್ಮ, ನನ್ನ ಹೆಸರು ಆರಾಧನಾ ಎಂದು ಹೇಳಿ ಮಾತನ್ನು ಶುರು ಮಾಡಿ ಜಾನಕಿಯವರನ್ನು ನೋಡುವ ಸಲುವಾಗಿ ಬಂದಿರುವ ವಿಷಯವನ್ನು ಹೇಳಿದಳು. ಬಾರಮ್ಮ ಎಂದು ಹೇಳಿ ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ರಾಘು, ಅಭಿ, ಅಂಜುಗೆ ಅವಳು ಬಂದಿರುವುದರ ಬಗ್ಗೆ ತಿಳಿಸಿದರು. ಒಳ ಬರುತ್ತಲೇ ಸಂತೋಷ್ರವರನ್ನು ಕಂಡು ಸರ್ ಎಂದು ಕೂಗಿದಳು. ಬಾಗಿಲ ಬಳಿ ನಿಂತು ಅವಳನ್ನು ಕಂಡೊಡನೆ, ಅರೆ ಮಗಳೇ ಆರಾಧನಾ, ಹೇಗಿದ್ದೀಯ ಕಂದ? ನೀನು ಹೇಗೆ ಇಲ್ಲಿ? ಯಾರು ಅಡ್ರೆಸ್ ಕೊಟ್ಟಿದ್ದು? ಹೇಗೆ ಬಂದೆ ಇಲ್ಲಿಗೆ? ಅದು ಅಟೆಂಡರ್ ಚಂದ್ರಪ್ಪ ಅವರು ಕೊಟ್ಟರು. ಮೇಡಮ್ಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಯಿತು, ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ. ಸಾರಿ ಸರ್, ನಿಮ್ಮ ಪರ್ಮಿಷನ್ ಇಲ್ಲದೆ ಬಂದು ಬಿಟ್ಟೆ. ಪರವಾಗಿಲ್ಲಮ್ಮ, ಹಾಗೇನೂ ಇಲ್ಲ, ಬಾ. ಜಾನಕಿಯವರು ತುಂಬ ಬಳಲಿದ್ದರು. ಅವರನ್ನು ಕಂಡೊಡನೆ ಏನೋ ಒಂದು ಸೆಳೆತ. ಅವರ ಬಳಿ ಹೋದವಳೆ ಅವರ ತಲೆಯನ್ನು ಸವರಿ ಪ್ರೀತಿಯಿಂದ ಅಮ್ಮ ಎಂದು ಕೂಗಿದಳು. ನಿಧಾನವಾಗಿ ಕಣ್ತೆರೆದವರೇ ಅವಳನ್ನು ನೋಡಿ, ನೀನು ನಮ್ಮ ಅಪ್ಪು ಆಫೀಸ್ನಲ್ಲಿ ಕೆಲಸ ಮಾಡೋ ಹುಡುಗಿ ಅಲ್ವಾ ಎಂದರು. ಅಯ್ಯೋ ಅಮ್ಮ, ನೀವು ಕನ್ಫ್ಯೂಸ್ ಆಗಿದ್ದೀರಿ ಅನಿಸುತ್ತೆ. ನಾನು ರಾಘವ್ ಸರ್ ಅವರ ಆಫೀಸ್ನಲ್ಲಿ ಕೆಲಸ ಮಾಡೋ ಹುಡುಗಿ ಆರಾಧನಾ ಅಂತ. ಅವತ್ತು ದೇವಸ್ಥಾನ ಮತ್ತು ಆಫೀಸ್ ಫಂಕ್ಷನಲ್ಲಿ ಭೇಟಿ ಮಾಡಿದ್ವಲ್ಲ, ಅದೇ ಆರಾಧನಾ ನಾನು. ಈ ಅಪ್ಪು ಅಂದರೆ ಯಾರು, ಅವರ್ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಎಂದಳು. ಅದು ಅಲ್ಲದೆ ನಮ್ಮ ಆಫೀಸ್ನಲ್ಲಿ ಅಪ್ಪು ಅನ್ನೋರು ಯಾರೂ ಇಲ್ವಲ್ಲ. ಅದೆಲ್ಲ ಒಂದು ಹೆಸರಾ? ಆ ಥರ ಯಾರಾದರೂ ಹೆಸರು ಇಟ್ಕೊಳ್ತಾರಾ? ಯಾವ ಗೂಬೆ ನನ್ನ ಮಗ ಆದರೆ ಹೆಸರು ಇಟ್ಕೊಂಡಿರೋದು? ಹೀಗೆ ಅವಳು ಹೇಳುತ್ತಿರುವ ಸಮಯಕ್ಕೆ ಎಲ್ಲರೂ ರೂಮಿಗೆ ಬಂದರು. ಅವಳು ಹೇಳಿದ್ದನ್ನು ಕೇಳಿಸಿಕೊಂಡವ ಮನೆಯವರೆಲ್ಲರೂ ಬಾಯಿಗೆ ಅಡ್ಡ ಇಟ್ಟು ನಗುತ್ತಿದ್ದರೆ ರಾಘುಗೆ ಅವಳ ಮೇಲೆ ವಿಪರೀತ ಕೋಪ. ಅವರೆಲ್ಲ ಬಂದಿರುವುದನ್ನು ಅವಳು ಗಮನಿಸಿರಲಿಲ್ಲ. ಅಯ್ಯೋ ಹಾರು, ಆ ಅಪ್ಪು ಬೇರೆ ಯಾರೂ ಅಲ್ಲ, ಈ ನಿಮ್ಮ ಬಾಸ್ ರಾಘು ಅವರು. ಮನೆಯಲ್ಲಿ ಎಲ್ಲರ ಮುದ್ದಿನ ಅಪ್ಪು ಎಂದಳು ಅಂಜು ಆರಾಧನಳನ್ನು ಬಳಸಿ. ಹೌದಾ ಅಂಜು, ಅವ್ರಿಗೆ ಹೇಳಬೇಡ ಇದನ್ನು ಎಂದಳು. ಸ್ವಲ್ಪ ಆ ಕಡೆ ತಿರುಗಮ್ಮ. ತಿರುಗಿ ನೋಡಿದರೆ ರಾಘು, ಅಭಿ, ಗೌರಮ್ಮ ಎಲ್ಲರೂ ನಿಂತಿದ್ದರು. ಅಯ್ಯೋ ದೇವ್ರೇ, ಈ ರಾಕ್ಷಸ ಬೇರೆ ಇಲ್ಲೇ ಇದೆಯಾ? ಛೇ, ಈಗ ಇದಕ್ಕೂ ಏನಾದರೂ ಒಂದು ಹೇಳ್ತಾನೆ, ಏನು ಮಾಡೋದು? ಹಾರು, ಯಾವ ಲೋಕದಲ್ಲಿ ಮುಳುಗಿ ಹೋಗಿದ್ಯಾ? ಏನಿಲ್ಲ ಅಮ್ಮ, ಇವಾಗ ಹೇಗಿದ್ದೀರಾ? ಬಿಸಿ ನೀರಿಗೆ ಕೈ ಹಾಕಿಬಿಟ್ಟೆ ಅಂತ ಹೇಳಿದ್ರಿ, ಆದರೆ ಮುಖ ಯಾಕೆ ಹೀಗಿದೆ? ತುಂಬ ಕೆಂಪಗಾಗಿ ಹೂತುಕೊಂಡು ಬಿಟ್ಟಿದೆ. ಜಾಗೃತರಾಗಿ ಬಿಟ್ಟಿದ್ದರು. ಅವರನ್ನು ನೋಡಿ ಏನೋ ಸರಿ ಇಲ್ಲವೆಂದುಕೊಂಡು ಅವಳ ಮಾತನ್ನು ಕೇಳಿದ ಸುಲೋಚನಾ ಹಾಗೂ ನೇತ್ರಾಳ ಮುಖದಲ್ಲಿ ಭಯ ಆವರಿಸಿತು. ಇದುವರೆಗೂ ರಾಘು ಅವರ ಅಮ್ಮನನ್ನು ಗಮನಿಸಿರಲಿಲ್ಲ. ಅಮ್ಮ, ಏನಿದೆಲ್ಲ? ಮುಖ ಯಾಕೆ ಈ ಥರ ಊದ್ಕೊಂಡಿದೆ? ನಿಮ್ಮನ್ನು ನಾನು ಗಮನಿಸಿರಲಿಲ್ಲ. ಏನಾಯಿತು ಹೇಳಮ್ಮ ಎಂದು ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅಳುತ್ತಿದ್ದನು. ಅಪ್ಪು, ನೋಡಿಲಿ, ನನಗೇನೂ ಆಗಿಲ್ಲ, ನೀ ಅಳಬೇಡ. ನಾನು ಯಾವುದೋ ಜ್ಞಾನದಲ್ಲಿ ಕೈ ಮೇಲೆ ನೀರು ಚೆಲ್ಲಿಬಿಟ್ಟೆ ಎಂದರು. ಅವನ ಕಣ್ಣು ಒರೆಸಿ ಅವನಿಗೆ ಸತ್ಯಾಂಶವನ್ನು ಹೇಳಬೇಕೆಂಬ ಇಚ್ಛೆ ಇದ್ದರೂ ಸುಲೋಚನ ಮೇಲಿದ್ದ ಭಯದಿಂದ ಅವರತ್ತ ಒಮ್ಮೆ ಕಣ್ಣು ಹಾಯಿಸಿದರು. ಕಣ್ಣಿನಿಂದಲೇ ಗದರಿಸಿದರು ಹೇಳಬೇಡವೆಂದು. ಅದನ್ನು ಆರಾಧನಾ ಓರೆಗಣ್ಣಿನಲ್ಲಿ ಗಮನಿಸಿದಳು.
ಏನು ಇಲ್ಲ ರಾಘು, ಅಂದ ಸ್ವಲ್ಪ ಹಲ್ಲು ನೋವಿರುವ ಕಾರಣ ಹೀಗೆ ನೋವಿಗೆ ಊದಿಕೊಂಡಿರಬೇಕು ಎಂದು ಸುಮ್ಮನಾಗಿಸಿದರು. ಆರಾಧನಾ ಮೊದಲ ಬಾರಿಗೆ ರಾಘುನ ಮನೆಗೆ ಬಂದಿದ್ದರಿಂದ ಮನೆಯೆಲ್ಲವನ್ನು ತದೇಕ ಚಿತ್ತದಿಂದ ನೋಡಿ ಕಣ್ಣಿನಲ್ಲಿ ಸ್ಕ್ಯಾನ್ ಮಾಡುತ್ತಿದ್ದಳು. ಅಂಜು ಬಳಿ ನಗು ನಗುತ್ತಲೇ ರಾಘುನ ರೂಮಿನವರೆಗೂ ಬಂದರು. ಅಯ್ಯೋ ಹಾರು, ಬಾ ಮೊದಲು ಇಲ್ಲಿಂದ ಹೊರಡೋಣ. ಯಾಕೆ ಅಂಜು, ಏನಾಯಿತು? ಇಲ್ಲಿಯವರೆಗೂ ಕರೆದುಕೊಂಡು ಬಂದು ಹೀಗೆ ಹೋಗೋಣ ಬಾ ಅಂತಿದೆಯಲ್ಲ, ಯಾಕೆ? ಅಷ್ಟಕ್ಕೂ ಈ ರೂಮ್ ಯಾರದು? ಯಾಕೆ ಹೋಗೋಣ ಅಂದೆ? ಅಯ್ಯೋ, ಇದು ನಮ್ಮ ರಾಘು ಅಣ್ಣಂದು. ಈ ರೂಮಿಗೆ ಅವನ ಅನುಮತಿ ಇಲ್ಲದೆ ಹೊರಗಿನವರು ಯಾರು ಬಂದರೂ ಪ್ರವೇಶವಿಲ್ಲ. ನಾನು, ಅಭಿ, ಅಪ್ಪ, ಅಮ್ಮ, ದೊಡ್ಡಿ, ಗೌರಮ್ಮ, ನಾವಿಷ್ಟು ಜನ ಮಾತ್ರ ಈ ರೂಮಿನೊಳಗೆ ಓಡಾಡ್ತೀವಿ. ಅಕಸ್ಮಾತ್ ಗೊತ್ತಿಲ್ಲದೆ ಯಾರಾದರೂ ಅವನ ರೂಮ್ಗೆ ಹೋದ್ರು ಅಂತ ಹಿಡ್ಕೊ, ಅವರ ಕತೆ ಮುಗೀತು ಅಂತ ಅರ್ಥ. ಬೆವರಿಸಿ ಬಿಡ್ತಾನೆ. ಅಷ್ಟೇ ಯಾಕೆ, ಆ ನೇತ್ರನೇ ಈ ರೂಮಿಗೆ ಬರೋಕೆ ಬಿಡಲ್ಲ ಅವನು. ಒಂದ್ಸಲ ಧೈರ್ಯ ಮಾಡಿ ಈ ರೂಮಿಗೆ ಬಂದುಬಿಟ್ಲು, ಆಗ ಹೇಗೆ ರಂಪಾಟ ಮಾಡಿಬಿಟ್ಟ ಗೊತ್ತಾ? ಮುಂದೆ ಅದೇಗೆ ಅವಳ ಜೊತೆ ಸಂಸಾರ ಮಾಡ್ತಾನೋ ಆ ದೇವರೇ ಬಲ್ಲ. ಅದಕ್ಕೆ ಮೊದಲು ಇಲ್ಲಿಂದ ಪಲಾಯನ ಮಾಡೋಣ ನಡಿ. ವಾಟ್, ಏನು ಹೇಳಿದೆ ನೀನು? ಸಂಸಾರನಾ? ಹೌದು, ಅದರ ಬಗ್ಗೆ ಡ್ಯಾಡ್ ಅನೌನ್ಸ್ ಮಾಡ್ತಾರೆ. ಬಾ ಈಗ ಕೆಳಗಡೆ ಹೋಗೋಣ. ಯಾಕೋ ಅವಳಿಗೆ ಈ ಮಾತು ಕೇಳಿ ಅಸಹನೀಯವೆನಿಸಿತು. ಸ್ವಲ್ಪ ನೀರು ಬೇಕು, ತಗೋಬರ್ತೀಯಾ ಅಂಜು ಎಂದು ಬಿಕ್ಕಳಿಕೆ ಬಂದಂತೆ ನಟಿಸಿದಳು. ಸರಿ ಇರು, ತರ್ತೀನಿ ಎಂದು ಅವಳನ್ನು ಅಲ್ಲಿಯೇ ಬಿಟ್ಟು ಕೆಳಗೋಡಿದಳು. ಅವಳು ಅತ್ತ ಹೋದದ್ದೇ ತಡ. ಇತ್ತ ಆರಾಧನಾ ರಾಘುನ ರೂಮ್ನಲ್ಲಿ ಪೂರ್ತಿ ಜಾಲಾಡಿದರೂ ಒಂದು ಸುಳಿಯೂ ಸಹ ಸಿಗಲಿಲ್ಲ. ರಾಘುನ ಮದುವೆ ಬಗ್ಗೆ ಕೇಳಿ ಬೇಸರವಾದರೂ ಅಂದುಕೊಂಡಿದ್ದ ಕೆಲಸವನ್ನು ಮಾಡಲೇಬೇಕಾಯಿತು. ಅವನ ಕಬೋರ್ಡನ್ನು ತೆಗೆಯಲು ನೋಡಿದಳು. ಬೀಗ ಹಾಕಿದಂತೆ ಕಾಣುತ್ತಿತ್ತು. ಪಕ್ಕದಲ್ಲಿ ಇದ್ದ ಡ್ರಾಯರನ್ನು ಇನ್ನೇನು ತೆಗೆಯಬೇಕೆಂಬ ಸಮಯಕ್ಕೆ ಸರಿಯಾಗಿ ಹಾರು ಎಂದು ಅಂಜು ಕೂಗಿಕೊಂಡು ಬಂದಳು. ಭಯದಲ್ಲಿ ಬೆವರುತ್ತಿದ್ದಳು. ಹಾರು, ಏನಾಯಿತು? ಯಾಕೆ ಇಷ್ಟು ಬೆವರುತ್ತಿದ್ದೀಯಾ? ಏನಿಲ್ಲ, ಶಕೆ, ತುಂಬ ಶಕೆ ಆಗ್ತಿದೆ. ಯಾಕೆ ಸುಳ್ಳು ಹೇಳ್ತಿದ್ದೀಯಾ? ನನ್ನೇನು ದಡ್ಡಿ ಅಂದುಕೊಂಡಿದ್ದೀಯಾ? ಅಂಜು ಕೇಳಿದ ಮಾತಿಗೆ ಆರು ಮುಖ ಇನ್ನಷ್ಟು ಬೆವರಿತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.